ಫೈನಲಿ ಬರ್ಡೇ ಸೆಲೆಬ್ರೇಷನ್ ಅಂತ ಮುಗೀತು. ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತು. ಸೊ ಇನ್ನ ಇಟ್ಕೋ ಬೇಗ. ಎಲ್ಲಿ ಇಟ್ಕೊಂಡಿಲ್ಲ? ಎಷ್ಟೊತ್ತು ಇಟ್ಕೊ, ಸ್ವಲ್ಪ ಇಟ್ಕೊ, ತೋರಿಸಿಲ್ಲಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಲ್ಲ. ಸೊ ಇವತ್ತು ನನ್ನ ಮಗಳ ಬರ್ಡೇ ಇದೆ, ಅದಕ್ಕೋಸ್ಕರ ನಾನಿಲ್ಲಿ ಮಶ್ರೂಮ್ ಪುಲಾವ್ ಮತ್ತು ಪಾಯಸನ ಮಾಡಿದ್ದೀನಿ, ಶಾವಿಗೆ ಪಾಯಸ. ಆ್ಯಕ್ಚುಲಿ ಮನೇಲಿ ಪಾಯಸ ಎಲ್ಲ ತಿನ್ನೋದಿಲ್ಲ, ನಮ್ಮ ಹಸ್ಬೆಂಡ್ ನಾನಿಬ್ಬರೇ ತಿನ್ನಬೇಕು. ನಮ್ಮ ಚಿಕ್ಕವಳು ಒಂದೊಂದ್ಸತಿ ತಿಂತಾಳೆ, ಒಂದೊಂದ್ಸತಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದೆ. ಮನೇಲಿ ಊಟ ಮಾಡಿಕೊಂಡು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ವೈಟ್ ಫೀಲ್ಡಲ್ಲಿರೋ ದಿ ಬೆನ್ಸಿ ಟೌನ್ಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಸೆಲೆಬ್ರೇಷನ್ ಹೇಗೆ ಮಾಡ್ತೀವಿ ಅಂತ. ಎಷ್ಟು ಚೆನ್ನಾಗಿದೆ ಬಂಗಾರಿ, ಸೂಪರ್ ಬಂಗಾರಿ. ಹಿಂಗೆ ನನ್ನ ಮಕ್ಕಳಿಗೆ ಮುಂಚೆನೇ ಏನೂ ಹೇಳಿರಲಿಲ್ಲ, ಸುಮ್ಮನೆ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ ಅಪ್ಪ ಅಂತ ಹೇಳಿ ಕರ್ಕೊಂಬಂದು ಇಲ್ಲಿ ಸರ್ಪ್ರೈಸ್ ಕೊಟ್ಟಿರೋದು. ರಿಯಲಿ ಅವಳಂದು ತುಂಬಾ ಖುಷಿ ಆದ್ಲು. ಮನೇಲೆ ನಾವು ಈ ಥರ ಚೆನ್ನಾಗಿ ಡೆಕೋರ್ ಮಾಡಿಸ್ಕೊಂಡು ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಮಿನಿಮಮ್ 5000 ಮೇಲೇ ಆಗುತ್ತೆ. ಬಟ್ ಈ ಥರ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಮಾತ್ರ 1000 ರೂಪೀಸ್ ಇದ್ರೆ ಸಾಕು ಫ್ರೆಂಡ್ಸ್. ನೀವೇನಾದರೂ ಬಜೆಟ್ ಫ್ರೆಂಡ್ಲಿಯಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಈ ಬೆನ್ಸಿ ಟೌನ್ನ ಮಾತ್ರ ವಿಸಿಟ್ ಮಾಡಿ. ನೀವು ಗೂಗಲ್ಗೆ ಹೋಗ್ಬಿಟ್ಟು ಬೆನ್ಸಿ ಟೌನ್ ಅಂತ ಹೇಳಿ ಸರ್ಚ್ ಮಾಡಿ, ವಿತ್ ಡೆಕೋರೇಷನ್, ಫೋಟೋಸ್, ವಿಡಿಯೋಸ್ ವಿತ್ ಪ್ರೈಸಸ್ ಎಲ್ಲನೂ ಕೂಡ ಅಲ್ಲೇ ತೋರಿಸುತ್ತೆ. ನಿಮ್ಗೆ ಯಾವ ಟೈಮಿಂಗ್ಸಲ್ಲಿ ಬೇಕು, ಯಾವ ಡೇ ಬೇಕು ಅಂತ ಹೇಳ್ಬಿಟ್ಟು ಮುಂಚೆನೇ ಬುಕ್ ಮಾಡ್ಕೋಬೋದು. ಆ್ಯಂಡ್ ಅವರು ಅಡ್ವಾನ್ಸ್ ಕೇಳ್ತಾರೆ. ಈಗ 2000 ಇದೆ ಪ್ರೈಸು ಅಂದರೆ ಅಲ್ಲಿ ನಮಗೆ ಅಟ್ಲೀಸ್ಟ್ ಒಂದು 600-700 ಅಡ್ವಾನ್ಸ್ನ ಮಾತ್ರ ಪೇ ಮಾಡಿ, ನಮ್ಮ ಮಿಕ್ಕಿರೋದು ಅಲ್ಲಿ ಸೆಲೆಬ್ರೇಷನ್ಗೆ ಹೋಗ್ತೀವಲ್ಲ, ಸೊ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಪೇ ಮಾಡಬೇಕು. ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆ ಒಂದು ಸತಿ ಆದರೂ ಗ್ರ್ಯಾಂಡಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದೇ ಒಂದು ಆಸೆ ಇತ್ತು ಫ್ರೆಂಡ್ಸ್. ಸೊ ದಟ್ ಲಾಸ್ಟ್ ಇಯರೇ ನಾನು ನೋಡಿದೆ ಈ ಥರ ಸೆಲೆಬ್ರೇಟ್ ಮಾಡ್ಬೋದು ಫ್ರೆಂಡ್ಲಿ ಬಜೆಟಲ್ಲಿ ಅಂತ ಅನ್ನಿಸ್ತು. ಬಟ್ ಲಾಸ್ಟ್ ಇಯರು 1 ವೀಕ್ ಬಿಫೋರೇ ನಾನು ಸ್ಲಾಟ್ ಬುಕ್ ಮಾಡೋಣ ಅಂತ ವೆಬ್ಸೈಟ್ ಓಪನ್ ಮಾಡಿದಾಗ ಸೊ ನನಗೆ ಅವಾಗ ಸ್ಲಾಟ್ಸ್ ಯಾವುದು ಅವೈಲೇಬಲ್ ಇರಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಸರಿ ಬಿಡು, ಹೋಗಲಿ ನೆಕ್ಸ್ಟ್ ಇಯರ್ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಈ ಇಯರ್ ಕೂಡ ಪ್ರೀ ಪ್ಲ್ಯಾನ್ ಅಂದ್ಕೊಂಡೆ ಎಲ್ಲಿ ಮಾಡೋದು, ಏನು ಮಾಡೋದು ಅಂತ. ಸೊ ಇವಾಗ ನಾನು ಸ್ಕೂಲ್ಗೆ ಜಾಯ್ನ್ ಆಗಿರೋದ್ರಿಂದ ಸ್ವಲ್ಪ ಆ ಬ್ಯುಸಿಯಲ್ಲಿ ನಾನು ಏನು ಮಾಡೋದು ಅಂತಾನೆ ಥಿಂಕ್ ಮಾಡಿನೇ ಟೈಮ್ ಹೋಗ್ಬಿಡ್ತು. ಇನ್ನೇನು ನಾಳೆ ಬರ್ಡೇ ಅಂದಂಗೆ ಇವತ್ತು ನೋಡಿದ್ದೀನಿ ಫ್ರೆಂಡ್ಸ್ ಏನು ಮಾಡೋದು ಅಂತ ಹೇಳಿಬಿಟ್ಟು. ಆಮೇಲೆ ಗೂಗಲ್ಗೆ ಹೋಗ್ಬಿಟ್ಟು ನಾನು ಬೆನ್ಸಿ ಟೌನ್ ಅಂತ ಹೇಳಿ ಸರ್ಚ್ ಮಾಡಿದಾಗ ನನಗೆ ಇದು ಒಂದೇ ಒಂದು ಸ್ಲಾಟ್ ಇತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಇನ್ನೊಂದು ನೋಡಿದ್ದೆ, ಬಟ್ ಅದೆಲ್ಲ ಫುಲ್ ಆಗಿತ್ತು. ಸೊ 1 ವೀಕ್ ಬಿಫೋರ್ ಆಗಿದ್ರೆ ಸಿಕ್ತಿತ್ತು ಅಂತ ಹೇಳಿದರು. ಲಾಸ್ಟ್ ಇಯರ್ 1 ವೀಕ್ ಬಿಫೋರ್ ಸರ್ಚ್ ಮಾಡಿದಾಗೆ ಸಿಕ್ಕಿಲ್ಲ. ಬಟ್ ಈ ಇಯರ್ ಮಾತ್ರ ನಾಳೆ ಬರ್ಡೇ ಅಂದಂಗೆ ಇವತ್ತು ನೈಟ್ 10 o'clockಗೆ ನಾನು ಸ್ಲಾಟ್ನ ಬುಕ್ ಮಾಡಿದ್ದೀನಿ. ಅದು ನಮ್ಮ ಲಕ್ಕು, ಒಂದೇ ಒಂದು ಸ್ಲಾಟ್ ಇತ್ತು. ನೈಟ್ 9:30 to 12:30 ಇನ್ನು ಅದನ್ನೇ ಬುಕ್ ಮಾಡ್ಕೊಂಡ್ವಿ. ಇನ್ನು ನಮ್ಮ ಹಸ್ಬೆಂಡ್ ಡ್ಯೂಟಿ ಮುಗಿಯೋದು ಕೂಡ 10 o'clock ಆಗುತ್ತೆ ಅಂತ ಹೇಳಿ. ಇನ್ನು ಹೇಗೋ ಡ್ಯೂಟಿ ಕೂಡ ಮುಗಿಸ್ಕೊಂಡ್ಬಂದರೆ ಇನ್ನು ಟೆನ್ಷನು ಇರಲ್ಲ, ಆರಾಮಾಗಿ ಹೋಗಿ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಟೈಮಿಂಗ್ಸ್ ನಮಗೆ 3 hours ಕೊಡ್ತಾರೆ ಫ್ರೆಂಡ್ಸ್. ನಾವು ತೊಗೊಂಡಿರೋ ಸ್ಲಾಟ್ ಟೈಮಿಂಗ್ ಬಂದು 9:30 to 12:30, ನೈಟ್ 9:30 to 12:30. ಸೊ ನಾವಿಲ್ಲಿ ಸ್ಟಾರ್ಟ್ ಆಗಿದೆ 10 o'clock ಆಯಿತು. ನಮ್ಮ ಹಸ್ಬೆಂಡು ಶಾಪ್ ಕ್ಲೋಸ್ ಮಾಡ್ಕೊಂಬಂದು ನಾವು ಸ್ಟಾರ್ಟ್ ಆಗೋಕ್ಕೆ 10 ಆಯಿತು. ಅಲ್ಲಿ ರೀಚ್ ಆಗೋ ಅಷ್ಟರಲ್ಲೇ 10:30 ಆಯಿತು.
10:30 to 12:30 2 ಅವರ್ಸ್ ನಾವು ಅಲ್ಲಿ ಸ್ಪೆಂಡ್ ಮಾಡಿದ್ದಾಯಿತು. ಬಟ್ ಬೇಜಾನ್ ಟೈಮ್ ಸಾಕಾಗುತ್ತೆ ಫ್ರೆಂಡ್ಸ್, ಏನು ಮಾಡೋದು, ಎಷ್ಟು ಫೋಟೋಸ್ ಎಷ್ಟು ವೀಡಿಯೋಸ್ ತೊಗೊತೀಯ, ಅಲ್ಲೇ ಬೇಜಾರಾಗಿಬಿಡುತ್ತೆ. ಏನಂದರೆ ನಮಗೆ ನೆಟ್ಫ್ಲಿಕ್ಸು ಪ್ರೈಮ್ ವಿಡಿಯೋ ಕೂಡ ಅವರು ಕನೆಕ್ಟ್ ಮಾಡಿಕೊಡ್ತಾರೆ, ಅಲ್ಲೇ ನಾವು ಆರಾಮಾಗಿ ಏನಾದರೂ ಫಿಲಿಮ್ಸ್ ಕೂಡ ನೋಡಿಕೊಂಡು ರಿಲ್ಯಾಕ್ಸ್ ಆಗ್ಬೋದು. ನಮ್ಮ ಮಕ್ಕಳಂತೂ ಆಚೆ ಆಟ ಆಡ್ತಾಯಿದ್ರು, ಇನ್ನು ನಮ್ಮ ಹಸ್ಬೆಂಡ್ ಅಂತೂ ಆರಾಮಾಗೆ ಮೂವಿ ನೋಡ್ಕೊಂಡು ಕೂತ್ಕೊಂಡಿದ್ರು. ಒಂದು 1 ಅವರ್ ಮಾತ್ರ ಫೋಟೋಸ್ ವೀಡಿಯೋಸ್ ಆ ಥರ ತೊಗೊಂಡು ಮಕ್ಕಳನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಆಟ ಆಡಿಸಿ ಆ ಥರ ಮಾಡಿದ್ವಿ. ಈ ಥರ ಸಣ್ಣ ಪುಟ್ಟ ಆಸೆಗಳು ಎಲ್ಲರ ಲೈಫಲ್ಲಿ ಇದ್ದೇ ಇರುತ್ತೆ. ಇರೋದು ಮಾತ್ರ ಒಂದೇ ಲೈಫು. ಪಾಸ್ಟ್ ನೆನಪಿಲ್ಲ, ಫ್ಯೂಚರ್ ಗೊತ್ತಿಲ್ಲ, ಪ್ರೆಸೆಂಟ್ ಲೈಫಲ್ಲಿ ಮಾತ್ರ ನಾವು ಖುಷಿಯಾಗಿರಬೇಕು. ಸೊ ದಟ್ ನಮಗೆ ಎಷ್ಟಾದರೆ ನಮ್ಮ ಕೈಯಲ್ಲಿ ಅಷ್ಟು ನಾವು ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡೋಣ. ಲಾಸ್ಟ್ ಇಯರ್ ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡೆ, ಆಗಿಲ್ಲ. ಬಟ್ ಈ ಇಯರ್ ಫುಲ್ಫಿಲ್ ಆಯಿತು, ತುಂಬಾ ಖುಷಿ ಆಯಿತು. ಬಟ್ ಒನ್ ಟೈಮ್ ಆದರೂ ಮಾಡಬೇಕು ಅಂತ ಅನ್ನಿಸ್ತು, ಮಾಡಿದೆ. ಅದು ಕೂಡ ನನ್ನ ಫಸ್ಟ್ ಸ್ಯಾಲ್ರಿಯಲ್ಲಿ ನನ್ನ ಮಗಳ ಬರ್ಡೇನ ಸೆಲೆಬ್ರೇಟ್ ಮಾಡಿರೋದು. ಆ್ಯಕ್ಚುಲಿ ನನ್ನ ಪ್ಲಾನೇ ಬೇರೆ ಇತ್ತು. ಸೊ ಪ್ಲಾನ್ ಎ ಫೇಲ್ ಆಗಿ ಪ್ಲಾನ್ ಬಿನ ಸಕ್ಸಸ್ ಮಾಡಿಕೊಂಡೆ. ರಿಯಲಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಮಕ್ಕಳ ಸಂತೋಷಕ್ಕಿಂತ ಬೇರೆ ಏನೂ ಇಲ್ಲ ಲೈಫಲ್ಲಿ. ನನ್ನ ಮಗಳದು ಇದು 4th ಬರ್ಡೇ. ಆ್ಯಕ್ಚುಲಿ ಅವಳು ಇನ್ಸೈಡ್ ಬಂದಿದ್ದ ತಕ್ಷಣ ಅದು ಮ್ಯೂಸಿಕ್ಕು ಡೆಕೋರೇಷನ್ ಎಲ್ಲ ನೋಡಿ ಕೂಡ ತುಂಬಾ ಖುಷಿ ಆದಳು. ಇನ್ ಕೇಸ್ ಫ್ಯೂಚರಲ್ಲಿ ನೆನಪಿಲ್ಲ ಅಂದರೂ ಕೂಡ ಈ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ಫ್ಯೂಚರಲ್ಲಿ ನೋಡಿ ಖುಷಿ ಆಗ್ತಾಳೆ ಅಂತ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಹ್ಯಾಪಿ ಬರ್ಡೇ ಅಂತ ಬರೆದಿದ್ದಾರಲ್ಲ HBD, ಅದು ಕಾರ್ಡ್ಬೋರ್ಡ್ ಶೀಟಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಬಟ್ಟೆಯಲ್ಲಿ ಮಾಡಿರೋದು, ಆ ರೋಸ್ ಏನಿದೆಯೋ ಅದೆಲ್ಲ ಕೂಡ ಬಟ್ಟೆಯಲ್ಲಿ ರೆಡಿ ಮಾಡಿರೋ ಅಂಥದ್ದನ್ನು ಅದಕ್ಕೆ ಸ್ಟಿಚ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಫೋಟೋಸಲ್ಲಿ ವೀಡಿಯೋಸಲ್ಲಿ ನೋಡಿದಾಗ ರಿಯಲ್ ಫ್ಲವರ್ಸ್ ಅನ್ನೋ ಥರ ಕಾಣಿಸ್ತಿದೆ, ಅದು ರಿಯಲ್ ಅಲ್ಲ, ಆರ್ಟಿಫಿಷಿಯಲು. ಮತ್ತು ಇದು ಫ್ಲವರ್ಸ್ ಏನಿದೆಯೋ ಅದೆಲ್ಲ ಕೂಡ ಆರ್ಟಿಫಿಷಿಯಲ್ಲೇ, ಆಲ್ಮೋಸ್ಟ್ ಎಲ್ಲ ಕೂಡ ಆರ್ಟಿಫಿಷಿಯಲ್ಲೇ, ಯಾವುದು ಇದರಲ್ಲಿ ರಿಯಲ್ ಅಂತೂ ಏನು ಇಲ್ಲವೇ ಇಲ್ಲ. ನಾವು ಸ್ಲಾಟ್ನ ಬುಕ್ ಮಾಡ್ಕೋಬೇಕಾದ್ರೆ ಅವರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಏನಾದರೂ ಡ್ಯಾಮೇಜ್ ಮಾಡಿದ್ರೆ ಸೊ ನಾವು ಪೇ ಮಾಡಬೇಕಾಗತ್ತೆ ಅಂತ ಹೇಳಿ, ಸೊ ದಟ್ ಯಾವುದೇ ಥರ ಏನು ಡ್ಯಾಮೇಜ್ ಮಾಡ್ದಂಗೆ ನೋಡ್ಕೊಂಬರಬೇಕು. ನನಗೆ ಅದೊಂದು ಟೆನ್ಷನ್ ಆಗಿತ್ತು, ನಮ್ಮ ಮಕ್ಕಳು ಬೇರೆ ಸಿಕ್ಕಾಪಟ್ಟೆ ತೀಟೆ, ಇನ್ನು ಎಲ್ಲಿ ಏನು ಕಿತ್ತಾಕ್ಬಿಡ್ತಾರೋ ಏನು ಮಾಡ್ತಾರೋ ಅಂತ. ಸೊ ದಟ್ ನಾವು ಕೂಡ ಹಂಗೆ ಹುಷಾರಾಗಿ ನೋಡಿಕೊಂಡು ಬಂದಿದ್ದಾಯಿತು. ಮತ್ತು ಇಲ್ಲಿ ಬಲೂನ್ಸ್ ಬೇಕಿದ್ದರೆ ಬಲೂನ್ಸ್ ಹೊಡೆದೋದ್ರು ಓಕೆ, ನೋ ಪ್ರಾಬ್ಲಮ್ಮು, ಬಲೂನ್ಸ್ ಎಲ್ಲ ಇರುತ್ತೆ. ಬಟ್ ಈ ಡೆಕರ್ ಏನಿದೆಯೋ ಅದು ಸೇಮ್ ಅದೇ ಥರ ಯಾವಾಗಲೂ ಡೈಲಿ ಹಾಗೆ ಇರುತ್ತೆ. ಬಟ್ ಇದು ವರ್ತ್ ಅಂತಲೇ ಅನ್ನಿಸ್ತು, ನಮಗೂ ಕೂಡ ವರ್ತ್ ಅಂತ ಅನ್ನಿಸ್ತು, ಅವ್ರಿಗೂ ಕೂಡ ಒಳ್ಳೆ ಬಿಸ್ನೆಸ್ ಅಂತಲೂ ಅನ್ನಿಸ್ತು. ಬಿಕಾಸ್ ಈಗ ನಾವು ಹೋದ್ಮೇಲೆ ಇನ್ನೊಬ್ಬರು ಬರ್ತಾರೆ, ಅವರು ಪೇ ಮಾಡ್ತಾರೆ ಅಷ್ಟೇ. ಇನ್ನು ಅವ್ರಿಗೇನು ಮತ್ತೆ ಎಕ್ಸ್ಟ್ರಾ ಅಂತೂ ಏನೂ ಇರೋದಿಲ್ವಲ್ಲ. ಎಕ್ಸ್ಟ್ರಾ ಏನಾದರೂ ಚೇಂಜ್ ಮಾಡಬೇಕು, ಈಗ ಫ್ಲವರ್ಸ್ ಹೋಯಿತು ಹಾಳಾಯಿತು ಇನ್ನೊಂದು ಚೇಂಜ್ ಮಾಡಬೇಕು ಮತ್ತೆ ಅನ್ನೋದು ಏನೂ ಇಲ್ವಲ್ಲ. ಸೊ ದಟ್ ಇದು ಒಳ್ಳೆ ಬಿಸ್ನೆಸ್ ಅಂತ ಕೂಡ ಅನ್ನಿಸ್ತು. ಮತ್ತು ಇಲ್ಲಿ ಹ್ಯಾಪಿ ಬರ್ಡೇ ಅದನ್ನು ಸಾಂಗ್ ಪ್ಲೇ ಮಾಡಿಕೊಂಡೆ ಇಲ್ಲಿ ನಾವು ಡ್ಯಾನ್ಸ್ ಮಾಡ್ತಾಯಿದ್ವಿ. ಮತ್ತು ನಮ್ಮ ಹಸ್ಬೆಂಡ್ ಅಂತೂ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಇನ್ನೇನು ಮಾಡೋದು ಅಂತ. ಆಮೇಲೆ ಇಲ್ಲಿ ನಮ್ಮ ಮಕ್ಕಳು ಎಂಜಾಯ್ ಮಾಡ್ತಿರೋದೇ ನೋಡ್ತಾ ಇದ್ರು. Yes, wow, super. No, slow. ಇಲ್ಲಿ ನಿಮಗೆ 3 ಥಿಯೇಟರ್ಸ್ ಕೂಡ ತೋರಿಸಿ ನೋಡಿ. ಫಸ್ಟ್ ಒನ್ ಬಂದು ರೀಗಲ್ ಥಿಯೇಟರು, ಆ್ಯಂಡ್ ಇಲ್ಲಿ ಮಿಡಲಲ್ಲಿರೋದು ಇಡೇನ್ ಥಿಯೇಟರು, ಮತ್ತು ಈ ಕಡೆ ಬಂದು ಡ್ರೀಮಿ ಥಿಯೇಟರ್ ಅಂತ ಹೇಳಿ. ಸೊ 3 ಕೂಡ ಇಲ್ಲೇ ಇದೆ. ನಾವು ಸೆಂಟ್ರಲ್ಲಿರೋದು ಇಡೇನ್ ಥಿಯೇಟರ್ನ ತೊಗೊಂಡಿರೋದು, ಅಂದರೆ ಅದೊಂದೇ ಒಂದು ಸ್ಲಾಟ್ ಇತ್ತು, ಅದಕ್ಕೋಸ್ಕರ ಇನ್ನು ಅದನ್ನೇ ಬುಕ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಅದು ಬಂದು ಕಪಲ್ಸ್ ಥಿಯೇಟರ್ ಅಂತಲೇ ಅಲ್ಲಿ ಮೆನ್ಷನ್ ಮಾಡಿರೋದು. ಬಟ್ ನಮಗೆ ಆಪ್ಷನ್ ಇರಲಿಲ್ವಲ್ಲ, ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿರೋದ್ರಿಂದ ಇನ್ನು ಅದೇ ತೊಗೊಂಡಿದ್ದಾಯಿತು, ಇನ್ನು ಆಪ್ಷನ್ ಇಲ್ಲ ಅಂತ ಹೇಳಿ.
ನಮ್ಮ ಮಕ್ಕಳಂತೂ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಮ್ಮ ಹಸ್ಬೆಂಡ್ ಫಿಲಿಮ್ ನೋಡ್ತಾ ಇದ್ದಾರೆ ಒಳಗಡೆ ಕೂತ್ಕೊಂಡು. ಇನ್ನೇನು ಮಾಡೋದು ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕಲ್ಲ ಮಕ್ಕಳಿಗೆ ಅಂತ ಇನ್ನು ಇಲ್ಲಿ ಆಚೆ ಕರ್ಕೊಬಂದು ಇಲ್ಲಿ ಕಾರ್ ಆಟ ಆಡಿಸ್ತಾ ಇದ್ದೀನಿ. ಈಗ ಟೈಮ್ ಬಂದು ಆಲ್ರೆಡಿ 12 ಆಗ್ತಿದೆ. ಇನ್ನೊಂದು ½ ಇದೆ. ಆ್ಯಕ್ಚುಲಿ 9:30 to 12:30 ಅಲ್ವಾ ಟೈಮಿಂಗ್ಸು. ನಾವು ಬಂದಿದ್ದೆ 10:30ಗೆ. ಇನ್ನೇನು ಮಾಡೋದು, ಬೇಗ ಹೋಗಿ ಇನ್ನೊಂದು ½ ಮಕ್ಕಳಿಗೆ ಕೂಡ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಆಟ ಆಡಿಸ್ತಾ ಇದ್ದೀವಿ. ಮತ್ತು ಇಲ್ಲಿ ನಮಗೆ ಗಿಫ್ಟ್ ಕಾರ್ನರ್ ಕೂಡ ಇಲ್ಲೇ ಇದೆ. ಅಂದರೆ ಗಿಫ್ಟ್ಸು ನಾವೇನಾದರೂ ಪ್ರೆಸೆಂಟ್ ಮಾಡಬೇಕು ಅಂದರೂ ಕೂಡ ಗಿಫ್ಟ್ ಕೂಡ ಎಲ್ಲ ಇಲ್ಲೇ ಇರುತ್ತೆ. ಇನ್ ಕೇಸ್ ಯಾರಾದರೂ ಗಿಫ್ಟ್ ಮರ್ತೋಗಿರ್ತಾರೆ, ಅಲ್ಲಿ ಕೊಡಬೇಕಾಗತ್ತೆ. ಸೊ ಇಲ್ಲೇ ಪರ್ಚೇಸ್ ಮಾಡಿ ಗಿಫ್ಟ್ನ ಅವ್ರಿಗೆ ಸರ್ಪ್ರೈಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇನ್ನೂ ಬೋರ್ ಆಯಿತು ಅಂತ ಅನಿಸಿದ್ರೆ ಇಲ್ಲಿ ಗೇಮ್ ಕೂಡ ಆಡ್ಬೋದು. ಮಕ್ಳಿಗೂ ಕೂಡ ಪಜಲ್ಸ್ ಅದೆಲ್ಲ ಕೂಡ ಇಟ್ಟಿರ್ತಾರೆ. ಈ ಥರ ರಿಮೋಟ್ ಕಾರ್ ಕೂಡ ಇದೆ. ಮಕ್ಳಿಗೂ ಕೂಡ ಏನು ಬೋರ್ ಆಗಲ್ಲ, ಚೆನ್ನಾಗಿ ಆಟ ಆಡ್ತಾರೆ. ಬೆಸ್ಟ್ ಥಿಂಗ್ ಏನಂತಂದರೆ ನಾಳೆ ಸಂಡೇ ಆಗಿರೋದ್ರಿಂದ ನಾವು ಕೂಡ ಆರಾಮಾಗಿ ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಸ್ಕೂಲ್ ಏನಾದರೂ ಇದ್ದಿದ್ರೆ ವೀಕ್ ಡೇಸಲ್ಲಿ ಆಗಿದ್ರೆ ಇನ್ನೂ ಕಷ್ಟ ಆಗಿರೋದು. ಇದು ಬಂದು ರೀಗಲ್ ಥಿಯೇಟರು, ಅವಾಗಲೇ ತೋರಿಸೋದ್ನಲ್ಲ. ಆ್ಯಕ್ಚುಲಿ ನಾನು ಪ್ಲಾನ್ ಮಾಡಿದ್ದೆ ಇದಕ್ಕೆ, ಬಟ್ ಸ್ಲಾಟ್ಸ್ ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ಇನ್ನು ಹಿಡನ್ ಥಿಯೇಟರ್ನ ಬುಕ್ ಮಾಡಿಕೊಂಡೆ. ಬಟ್ ಯಾರೋ ಸೆಲೆಬ್ರೇಷನ್ ಮುಗಿಸ್ಕೊಂಡು ಇವಾಗ ತಾನೇ ಹೋದ್ರು. ಇನ್ನು ಹೇಗಿದೆ ಒಳಗಡೆ ನೋಡೋಣ ಅಂತ ಬಂದೆ. ರಿಯಲಿ ಸಖತ್ ಇಷ್ಟ ಆಯಿತು ನನಗೆ. ಇಲ್ಲಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ನ ತಗೊಂಡು ಬಂದೆ ಆಚೆ. ಮಲಗಿದ್ದಾಳೆ ಎಷ್ಟು ಚೆನ್ನಾಗಿ. ಮಲ್ಕ ಇನ್ನು ಬಾಲ್ ಸೆಂಟ್ರಲ್ ಹೋಗು. ನೋಡಿ ನಮ್ಮ ಗಮ್ಯ ಇಲ್ಲಿ ಫೋಟೋ ತೆಗಿಬೇಕಾ? ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ. ಆಗ ಸೂಪರ್. ನೋಡಿ ಫ್ರೆಂಡ್ಸ್, ನೋಡಿ ನಮ್ಮ ಗಮ್ಯ ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ. ನೋಡಿ ನಮ್ಮ ಮಕ್ಕಳು ಇನ್ನೂ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆ್ಯಕ್ಚುಲಿ ಏನಾಯಿತು ಅಂದರೆ ನಾವು ಮನೆಯಿಂದ ಸ್ಟಾರ್ಟ್ ಆಗಿದೆ 10 o'clock ಆರಾಮಾಗೆ ಜರ್ನಿಯಲ್ಲಿ ಮಲ್ಕೊಂಡ್ರು. ಒಂದು ½ 40 minutes ಏನೋ ಚೆನ್ನಾಗಿ ನಿದ್ದೆ ಮಾಡಿದ್ರು. ಇವಾಗ ನಿದ್ದೆ ಅಂತೂ ಹೋಗ್ಬಿಟ್ಟಿದೆ. ನಮ್ಮ ಹಸ್ಬೆಂಡು ಇಲ್ಲಿ ಕೂತ್ಕೊಂಡು ಮೂವಿ ನೋಡ್ತಾ ಇದ್ದಾರೆ. ನಮ್ಮ ಮಕ್ಕಳಂತೂ ಬಾಲ್ಸಲ್ಲಿ ಆಟ ಆಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಮೂವಿಯಲ್ಲಿ ಬರೋ ಸಾಂಗ್ಸ್ಗೆ ಇಲ್ಲಿ ನನ್ನ ಮಕ್ಕಳು ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬಟ್ ಅದೆಲ್ಲ ಒರಿಜಿನಲ್ ಆಡಿಯೋ ಇಟ್ಟರೆ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ನಾನು ಎಲ್ಲ ಮ್ಯೂಟ್ ಮಾಡಿದ್ದೀನಿ. ರಿಯಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದೆ. ನಮ್ಮ ಹಸ್ಬೆಂಡ್ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ಫೋಟೋಸ್ ವೀಡಿಯೋಸ್ ಅಂತ ತುಂಬಾ ಚೆನ್ನಾಗಿ ತೊಗೊಂಡ್ವಿ. ಸೊ ಇವಾಗಿನ್ನು ಮುಗೀತು, ಟೈಮ್ ಕೂಡ ಆಯಿತು. ಈಗ ಹೊರಡಬೇಕು ಮನೆಗೆ. ನೀವೇನಾದರೂ ಬರ್ಡೇಸ್, ಆ್ಯನಿವರ್ಸರೀಸ್ ಇಲ್ಲ ಯಾರಿಗಾದರೂ ಸರ್ಪ್ರೈಸ್ ಕೊಡಬೇಕು ಅಂದರೆ ಖಂಡಿತ ನಾವು ಬಿನ್ಸಿ ಟೌನಲ್ಲಿ ಹೋಗಿ ಫ್ರೆಂಡ್ಲಿ ಬಜೆಟಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೋದು. ಸೊ ನೀವು ಒಂದ್ಸತಿ ವಿಸಿಟ್ ಮಾಡಿಲ್ಲ ಅಂದರೆ. ಬ್ಯಾಕ್ಗ್ರೌಂಡ್ ಅಂತೂ ಆರ್ಟ್ ಶೇಪ್ ಅಂತೂ ತುಂಬ ಚೆನ್ನಾಗಿದೆ. ಬಟ್ ಇದೆಲ್ಲ ಫುಲ್ ಆರ್ಟಿಫಿಷಿಯಲಲ್ಲೇ ಒಂಥರ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಇದು ಮಾತ್ರ ನೋಡಿ ಒಳ್ಳೆ ಆರ್ಟಿಫಿಷಿಯಲ್ಲು ತುಂಬಾ ಸಖತ್ತಾಗಿದೆ. ಡೋಂಟ್ ಟಚ್ ಎನಿಥಿಂಗ್. ಸೊ ನಮ್ಮ ಮಕ್ಕಳಂತೂ ಇಲ್ಲಿ ಬಂದರೂ ತೀರಿಕೆ ಮಾಡೋದಂತೂ ಬಿಟ್ಟಿಲ್ಲ. ನೋಡಿ ಇನ್ನು ಹೊರಡೋದಷ್ಟೇ. ವಾ ಸೇ ಬಾಯ್ ಹೇಳು. ಬಾಯ್. ಫೈನಲಿ ಬರ್ಡೇ ಸೆಲೆಬ್ರೇಷನ್ ಅಂತ ಮುಗೀತು. ಇಷ್ಟ ಆಯಿತಾ ನಿಮಗೆ? ಇಷ್ಟ ಆಯಿತು. ಸೊ ಇನ್ನು ಡ್ಯಾನ್ಸ್ ಮಾಡ್ತಿದ್ದೆ, ವಿಡಿಯೋ ತೆಗಿಬೇಕಾದ್ರೆ ಸಾಂಗ್ ಇಟ್ಟಿದ್ರು. ಸೊ ಇನ್ನು ಸೆಲೆಬ್ರೇಷನ್ ಮುಗೀತು. ಈಗ ಮನೆಗೆ ಹೋಗೋದು. ಸಿ ಬಾಯ್ ಗವ್ಯ ಸಿ ಬಾಯ್. ಓಕೆ ಬಾಯ್. ಮನೆ ಕಳ್ತಾ ಇದ್ದಾನೆ. ಕಾರ್ಸ್ ಗೇಮ್ಸ್ ಅವ್ರಿಗೆ. ಈಗ ಮನೆಗಂತೂ ಹೊರಡಬೇಕು. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ಸ್ ಮಾಡಿ, ಖಂಡಿತ ನಾನು ರಿಪ್ಲೈ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್, ಟೇಕ್ ಕೇರ್, ಗುಡ್ ನೈಟ್.